ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದುರ್ಗಾ. ಬೆಳಗ್ಗೆ ಇವತ್ತು ರಂಗೋಲಿನೆಲ್ಲ ಹಾಕ್ಕೊಂಡೆ. ನಾಷ್ಟಕ್ಕೆ ಇವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ತರಕಾರಿನೆಲ್ಲ ಹಚ್ಚಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿನೆಲ್ಲ ಪೇಸ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಸಾಮಾನಾದಂಥ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಸೋಂಪು ಎಲ್ಲನೂ ಒಗ್ಗರಣೆಗೆ ಎಣ್ಣೆಗೆ ಹಾಕ್ಕೋತಿದ್ದೀನಿ. ಪಕ್ಕದಲ್ಲಿ ಬೇರೆ ಒಲೆಯಲ್ಲಿ ಸ್ವಲ್ಪ ಗಂಜಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಬೆಳಗ್ಗೆ ಹೊತ್ತು ಗಂಜಿ ಕುಡಿತೀವಿ ನಾವು ಮತ್ತು ನಮ್ಮ ಯಜಮಾನರು. ಇವಾಗ ಹಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಈರುಳ್ಳಿನೆಲ್ಲನೂ ಕುಕ್ಕರ್ಗೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತರಕಾರಿ ಬದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ರೇ ತುಂಬ ಚೆನ್ನಾಗಿರೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ. ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೋಬೇಕು. ಗಂಜಿ ಎಲ್ಲ ಕಾಯಿಸ್ಕೊಂಡೈತೆ, ಸ್ವಲ್ಪ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಒಂದು 3-4 ಹಾಕ್ಕೊಂಡಿದ್ದೀನಿ ನಾನು. ಬಾತ್ಗೆಲ್ಲನೂ ಟೊಮೊಟೊ ಇದ್ರೇ ತುಂಬ ಚೆನ್ನಾಗಿರೋದು ಟೇಸ್ಟು. ಅದಕ್ಕೆ ಒಂದು 3-4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರುಬ್ಬಿಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವತ್ತೇ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಅಷ್ಟು ಟೇಸ್ಟು ಅನಿಸಲ್ಲ, ಅಷ್ಟು ಗಮ್ ಅಂತಲೂ ಅನ್ನಲ್ಲ. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇವಾಗ ನಾನು ತರಕಾರಿನೆಲ್ಲ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಬೀನ್ಸು ಮತ್ತು ಗೆಡ್ಡೆಕೋಸು ಮತ್ತು ಒಂದು ಆಲೂಗೆಡ್ಡೆ, ಕ್ಯಾರೆಟ್ ಇಷ್ಟನ್ನು ತರಕಾರಿ ಬದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಅದೇ ತರಕಾರಿ ಮಸಾಲೆ ಜೊತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನೂ ಹಾಕ್ತಿದ್ದೀನಿ. ನಾನು ಪಲಾವ್ದು ಪೌಡರ್ ಬರುತ್ತೆ, ಅದು ಪ್ಯಾಕೆಟಲ್ಲಿ, ಸೊ ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಅದು ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಪಲಾವ್ ಪೌಡ್ರು ಮತ್ತು ಇದು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಮಸಾಲೆಗೆ. ಇನ್ನೇನು ಬೇರೆ ಮಸಾಲೆ ಏನೂ ಹಾಕಲ್ಲ, ನಾನು ಇಷ್ಟೇ ಹಾಕೋದು. ಧನಿಯಾ ಪುಡಿ, ಗರಂ ಮಸಾಲ ಆ ಥರ ಎಲ್ಲ ಜಾಸ್ತಿ ಹಾಕಲ್ಲ, ಯಾಕಂದರೆ ಮಸಾಲ ಆಗಿಬಿಡುತ್ತೆ ಬಾತು. ಸಿಂಪಲ್ಲಾಗಿ ಇಷ್ಟೇ ಹಾಕೋದು. ತರಕಾರಿನೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಯಾವತ್ತೂ ಕಲ್ಲುಪ್ಪೆ ಜಾಸ್ತಿ ಬಳಸೋದು. ಪಲ್ಯಗಳಿಗೆ ಅದಕ್ಕೆ ಇದಕ್ಕೆ ಕರಗದೇ ಇರ್ತಾರೋ ಅವಾಗ ಮಾತ್ರ ನಾವು ಪುಡಿ ಉಪ್ಪನ್ನು ಯೂಸ್ ಮಾಡೋದು. ಆದಷ್ಟು ಕಲ್ಲುಪ್ಪೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದೇ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನೋಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ನಾನು ಅಕ್ಕಿನ ಫಸ್ಟೇ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ನೆನೆಯಲಿ. ಇನ್ನೊಂದು ಒಲೆಯಲ್ಲಿ ಸ್ವಲ್ಪ ಬಿಸಿನೀರು ಕಾಯೋಕ್ಕೂ ಇಟ್ಕೊಂಡಿದ್ದೀನಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮುಚ್ಚಳ ಮುಚ್ಚಿದ್ವಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕಬೇಕು. ಅನ್ನ ತುಂಬ ಸಾಫ್ಟ್ ಆಗಬೇಕು ಅಂತ ಅಂದರೆ ಅಕ್ಕಿನ ನೆನೆಸಿಟ್ಕೊಂಡು ಬಾತ್ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ನಾನು ರೈಸ್ ತೊಗೊಂಡಿದ್ದೀನಿ ಇಲ್ಲಿ ಬಾತ್ಗೆ. ಯಾವ ಅಕ್ಕಿನಾದರೂ ಹಾಕ್ಕೊಬೋದು, ಇದರಲ್ಲಿ ಏನಿಲ್ಲ. ಅಕ್ಕಿ ನೆನೆಸಿದ್ರೆ ಅನ್ನ ಸಾಫ್ಟ್ ಆಗುತ್ತೆ, ಅದಕ್ಕೆ ನೆನೆ ಹಾಕಿದೆ. ಇವಾಗ ಅದೇ ಮಸಾಲೆ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಅಕ್ಕಿನೆಲ್ಲನೂ ಮಸಾಲೆಯಲ್ಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೀವು ಅಕ್ಕಿಗೆ ನೀರು ಹಾಕಬೇಕಾದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ. ನಾನು ಸ್ವಲ್ಪ ಅಳತೆ ನನಗೆ ಚೆನ್ನಾಗಿ ಗೊತ್ತಿದೆ, ಕಣ್ಣಳತೆನಲ್ಲೇ ಹಾಕ್ಕೋತೀನಿ ಎಲ್ಲನೂ.
ಅನ್ನಕ್ಕೆ ಮಾತ್ರ ನೀರು ಗೊತ್ತಾಗುತ್ತೆ ನನಗೆ. ಗೊತ್ತಾಗಲ್ಲ ಅಂತನೋರು 1 ಲೋಟಕ್ಕೆ 2 ಲೋಟ ನೀರನ್ನು ಹಾಕ್ಕೊಳ್ಳಿ. 1 ಲೋಟ ಅಕ್ಕಿ ಹಾಕ್ಕೊಂಡ್ರೆ ಈ ಥರ ಹಾಕ್ಕೋಬೇಕು ಅಂತ ಅಂದ್ರೂ ಅನ್ನದ ಮೇಲೆ ಒಂದು 2 ಬೆಟ್ಟು ನೀರು ಇಟ್ಕೊಂಡ್ರೂ ತುಂಬ ಚೆನ್ನಾಗಿ ಅನ್ನ ಆಗುತ್ತೆ. ಸ್ವಲ್ಪ ಲಾಸ್ಟ್ನಲ್ಲಿ ಉಪ್ಪು ಖಾರ ನೋಡಿಕೊಂಡು, ಉಪ್ಪು ಖಾರ ಏನಾದರೂ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಪ್ಪೆ ಅನ್ನಿಸ್ತು ನನಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಆ ಜಾರ್ನಲ್ಲಿ ತೊಳ್ಕೊಂಡು ಹಾಕ್ಕೋತಿದ್ದೀನಿ. ಅದರಲ್ಲಿರೋ ಶುಂಠಿ ಬೆಳ್ಳುಳ್ಳಿನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ. ನೀರು ಚೆನ್ನಾಗಿ ಕಾದಿರೋದ್ರಿಂದ ಅನ್ನ ಬೇಗ ವಿಸಿಲ್ ಆಗುತ್ತೆ. 1-2 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಂಡ್ರೆ ಅನ್ನ ತುಂಬ ಚೆನ್ನಾಗಿ ಆಗಿರುತ್ತೆ. ನೋಡಿ, ಅನ್ನ ಉದ್ದುದ್ರಾಗಿ ಇಷ್ಟು ಕಲರಾಗಿ ತುಂಬ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗಿತ್ತು ಬಾತಂತೂ. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಿದ್ರು ಬಾತನ್ನ. ಇದಕ್ಕೆ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರೋದು ಫ್ರೆಂಡ್ಸ್. ಬಟಾಣಿ ಇರಲಿಲ್ಲ, ಅದಕ್ಕೆ ಹಂಗೆ ಖಾಲಿಯಾಗಿ ತರಕಾರಿ ಬಾತನ್ನು ಮಾಡ್ಕೊತಿದ್ದೀನಿ. ನೋಡಿದ್ರಲ್ಲ ಈಸಿಯಾಗಿ ಯಾವ ರೀತಿ ತರಕಾರಿ ಬಾತನ್ನು ಮಾಡೋದು ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಕ್ಳಿಗೆ ಲಂಚ್ ಪ್ಯಾಕಿಗೆಲ್ಲ ತರಕಾರಿ ಬಾತನ್ನೇ ಹಾಕ್ತೆ, ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ. ಅವ್ರು ಸ್ಕೂಲಿಗೆ ಟೈಮ್ ಆಗಿತ್ತು, ಅವ್ರು ರೆಡಿ ಆಗ್ತಿದ್ರು. ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರ ನಾಷ್ಟನೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳಿತ್ತು. ನಾವೆಲ್ಲ ಕೈಯಲ್ಲೇ ಬಟ್ಟೆ ಒಗೆಯೋದು, ವಾಷಿಂಗ್ ಮಿಷಿನ್ ಇಲ್ಲ. ಅದರಿಂದ ಬಟ್ಟೆನೆಲ್ಲ ಒಗೆದಾಕೊಂಡು ತೋಟದ ಹತ್ರ ಸ್ವಲ್ಪ ಹೂವು ಕಿತ್ಕೊಬರೋಣ ಅಂತ ಹೋದೆ. ಶಂಖಪುಷ್ಪ ತುಂಬ ಚೆನ್ನಾಗಿ ಅರಳಿತ್ತು. ಇದನ್ನು ಸಹ ಸ್ಫಟಿಕ ಹೂವು ಜೊತೆಯಲ್ಲೇ ಕಟ್ಕೊಂಡೆ, ದೇವ್ರಿಗಾಗುತ್ತೆ ಅಂತ. ಇವಾಗೆಲ್ಲ ಶಂಖಪುಷ್ಪ ಇಡ್ತಾರೆ, ಹೂವು ತುಂಬ ಒಳ್ಳೆಯದಂತೆ ಹೂವು ಇಟ್ಟರೆ. ಅದಕ್ಕೆ ನಾನು ಇಡ್ತೀನಿ ದೇವ್ರಿಗೆ. ನೆಕ್ಸ್ಟು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಆಲೂಗೆಡ್ಡೆ ಬೋಂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಬೇಯಿಸಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ 2 ವಿಸಿಲು. ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ, ಪುದೀನ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದು ಆಲೂಗೆಡ್ಡೆ ಬೋಂಡ ಕರೆದಾದ್ಮೇಲೆ ಹಾಕ್ಕೊಳ್ಳೋಕ್ಕೆ ಇರೋದು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸೋಡಾ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು, ಆಲೂಗೆಡ್ಡೆನೇ ಯಾವ ರೀತಿ ಮಸಾಲೆ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, 1-2-3 ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿನ ಸಣ್ಣಗೆ ಹಚ್ಕೋಬೇಕು ಆದಷ್ಟು ಆಲೂಗೆಡ್ಡೆ ಬೋಂಡಕ್ಕೆ, ಇಲ್ಲಾಂದರೆ ಎಲ್ಲ ಈಚೆ ಬಂದುಬಿಡುತ್ತೆ ಎಣ್ಣೆಗೆ ಹಾಕ್ಬೇಕಾದ್ರೆ. ನೆಕ್ಸ್ಟ್ ಇದಕ್ಕೆ ಆಲೂಗೆಡ್ಡೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ಮಾಶ್ ಮಾಡಿ ಬಾಣಲೆಗೆ ಹಾಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಕೊತ್ತಂಬರಿ, ಪುದೀನ.
ಸ್ವಲ್ಪ ಪುಡಿ ಉಪ್ಪು ಹಾಕೋತಿದ್ದೀನಿ, ಕಲ್ಲುಪ್ಪು ಕರಗಲ್ವಲ್ಲ ಅದಕ್ಕೆ ಪುಡಿ ಉಪ್ಪನ್ನೇ ಹಾಕೋತಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರು, ಗರಂ ಮಸಾಲೆ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಇರೋದು. ಸ್ವಲ್ಪ ಅರಿಶಿನ, ಗರಂ ಮಸಾಲೆನ ಚೆನ್ನಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಈಗ ಇದನ್ನೆಲ್ಲ ಮಿಕ್ಸ್ ಕೊಟ್ಟು ನಾನೊಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕುಟಾಣಿನಲ್ಲಿ ಹಾಗೆ ಲಜ್ಜಿ ಇದಕ್ಕೆ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತಂದರೆ ನಿಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಕೊಳ್ಳಿ. ನಾನು ಲಜ್ಜು ಹಾಕ್ಕೊತಿದ್ದೀನಿ. ಈ ಥರ ಕಲ್ಲಿನಲ್ಲಿ ಜಜ್ಜಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಟೇಸ್ಟಾಗಿರ್ತದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಕೊಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಲ್ಲೇ ಬಾಣಲಿನಲ್ಲೇ. ಇದೆಲ್ಲ ಆಲೂಗಡ್ಡೆಗೆ ಉಪ್ಪು ಖಾರ ಎಲ್ಲ ಹಿಡ್ಕೊಬೇಕು ಚೆನ್ನಾಗಿ. ಈ ರೀತಿ ದಪ್ಪ ಆಗಿರುತ್ತಲ್ಲ ಆಲೂಗಡ್ಡೆ, ಅದನ್ನೆಲ್ಲ ಸೌಟ್ನಲ್ಲಿ ಮೆತ್ತಗೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಉಪ್ಪು ಖಾರ ಇರುತ್ತೆ, ಅಂಥವು ಇರೋದಿಲ್ಲ ಬೋಂಡ ಮಾಡಿದ್ರೆ, ಅದಕ್ಕೆ ಈ ಥರ ಇದು ಮಾಡ್ಕೊಬೇಕು. ತುಂಬ ಈಸಿ ಆಲೂಗಡ್ಡೆ ಬೋಂಡ ಮಾಡೋದು. ನಮ್ಮ ಮನೆಯವ್ರಿಗಂತೂ ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ. ಮಾಡಿದ ತಕ್ಷಣ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೀವೊಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಕಮೆಂಟ್ ಮಾಡಿ ನನಗೆ. ಇವಾಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕು. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಾಗಿ ಇಟ್ಕೋಬೇಕು ಬೋಂಡ ಹಾಕ್ಕೊಳ್ಳೋಕ್ಕೆ. ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಕಾಯ್ದ್ಮೇಲೆ ಹಾಕ್ಕೊಳ್ಳಿ. ಫಸ್ಟೇ ಹಾಕ್ಕೊಂಡ್ರೆ ಅದು ಮಸಾಲೆ ಎಲ್ಲ ಹೊರಡು ಬಂದ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಅಜ್ಜು ಹಾಕ್ಕೋಬೇಕು. ಇದು ಅಂಡೋದಿಲ್ಲ, ಬೋಂಡ ಏನಷ್ಟು ಅಂಡೋದಿಲ್ಲ. ನಾನು ಸ್ವಲ್ಪ ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾನು ಹಾಕಿದ್ದೀನಿ, ಸಾಫ್ಟಾಗಿರಲಿ ಬೋಂಡ ಅಂತ. ಕಡಲೆ ಇಷ್ಟು ಆದಷ್ಟು ಲೂಸ್ ತೊಗೋಬೇಡಿ, ಪಾಕೆಟ್ ಇರೋದು ತೊಗೊಳ್ಳಿ. ಲೂಸ್ ಅಷ್ಟು ಚೆನ್ನಾಗಿ ಆಗಲ್ಲ. ಎಲ್ಲನೂ ಹಾಕ್ಕೊಂಡು ಕೆಳಗಡೆ ಚೆನ್ನಾಗಿ ಬೆಂದಮೇಲೆ ಎಲ್ಲನೂ ಒಂದೊಂದೇ ತಿರ್ಗಾಕೋಬೇಕು. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಿತ್ತು, ಎಣ್ಣೆ ಸ್ವಲ್ಪ ಕಡಿಮೆ ಆಗೋಯ್ತು. ಬೋಂಡ ಮುಳುಗೋ ಅಷ್ಟು ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯ್ತದೆ. ಇದು ಎಣ್ಣೆ ಸರಿಯಾಗಿ ಕಾಯ್ದಿರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕಚ್ಕೋತಿದೆ ಹಂಗೇ. ನೆಕ್ಸ್ಟ್ ಇನ್ನೊಂದು ಡಬ್ಬೆ ಹಾಕಿ ತೋರಿಸ್ತೀನಿ ರೀ ನಿಮಗೆ. ಒಂದೇ ಒಂದು ಕಿತ್ತೋಯ್ತು ಅಂತಂದರೆ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಗಿದು. ಇದು ಮಾಮೂಲಿ ಹೇಳಿದ್ನಲ್ಲ, ಲೂಸು ಕಡಲೆ ಹಿಟ್ಟು ತಂದರೆ ಇದೇ ಥರ ಆಗೋದು. ನಾನು ಯಾವತ್ತೂ ಪ್ಯಾಕೆಟ್ ಯೂಸ್ ಮಾಡೋದು, ನಮ್ಮ ಮನೆಯವ್ರು ಗೊತ್ತಿಲ್ಲ ತಂದುಬಿಟ್ಟಿದ್ದಾರೆ. ಈ ಒಬ್ಬೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ನಿಮ್ಗೆ ಹಾಕಿ ತೋರಿಸ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನು ಅಂದ್ಕೊಂಡೆ ಎಣ್ಣೆ ಕಾಯ್ದಿಲ್ಲ ಅಂತ. ಸೊ ಈ ಥರ ಎಣ್ಣೆ ಚೆನ್ನಾಗಿ ಕಾದರೆ ಬೇಗ ತಳ ಬಿಟ್ಕೊಂಡು ಬರ್ತದೆ ಬೋಂಡ.
ಅದು ಉಂಡೆ ಮಾಡಬೇಕಾದ್ರೂ ಅಷ್ಟೇ ತುಂಬ ಬಿಗಿಯಾಗಿ ಸಾಫ್ಟಾಗಿ ಇದು ಮಾಡಬೇಕು. ಅದನ್ನು ಲೂಸಾಗಿ ಕಟ್ಟಿದ್ರೆ ಅದು ಅಷ್ಟೇ ಬಿಟ್ಕೊಬಿಡುತ್ತೆ. ಎಣ್ಣೆಗೆ ಹಸಿಟ್ಟು ಕದ್ದು ಎಣ್ಣೆಗೆ ಹಾಕ್ಬೇಕಾದ್ರೆ ಕಳ್ಕೊಳ್ಳುತ್ತೆ ಅದು. ಸ್ವಲ್ಪ ಟೈಟಾಗಿಯೇ ಉಂಡೆ ಮಾಡಿ ಇಟ್ಕೋಬೇಕದು. ಇವಾಗ ಬೆಂದಿರೋದನ್ನೆಲ್ಲ ಒಂದೊಂದೇ ತಿರ್ಬಾಕಿ 2 ಕಡೆನೂ ಬೇಯಿಸ್ಕೋಬೇಕು. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಒಂದೊಂದೇ ಬೇಯಿಸ್ಕೋಬೇಕು. ಒಂದೊಂದೇ ಹಿಂಗೆ ಬೇಯಿಸ್ಕೊಂಡು ಇಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಆಲೂಗೆಡ್ಡೆ ಬೋಂಡ. ನಾವಿದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ನಿಂಬೆಹಣ್ಣು ಹಾಕ್ಕೊಂಡು ಮಧ್ಯಕ್ಕೆ ಆಲೂಗೆಡ್ಡೆ ಬೋಂಡನ ಮಧ್ಯ ಕಟ್ ಮಾಡಿಕೊಂಡು ಅದಕ್ಕೆಲ್ಲ ಹಚ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ನೆಲ್ಲ ಹಾಕಿ